ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸಾರಿ, ತುಂಬಾ ದಿವಸದಿಂದ ವಿಡಿಯೋಗಳು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸ್ವಲ್ಪ ಏನೋ ಪರ್ಸನಲ್ ಪ್ರಾಬ್ಲಮ್ಗಳಿತ್ತು. ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋಗಳು ಬರ್ತಾ ಇರುತ್ತೆ. ಸೊ ಇವತ್ತಿಂದ ಮಾಮೂಲಿ ರೆಗ್ಯುಲರ್ ಕಂಟೆಂಟ್ಗಳು ಪ್ರತಿಯೊಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಇಷ್ಟು ದಿವಸ ಆಗಿದ್ದಕ್ಕೆ ಕ್ಷಮೆ ಇರಲಿ. ಸೊ ಇವತ್ತು ಮಾಮೂಲಿ ಒಂದು ಈವೆಂಟ್ ಡ್ಯೂಟಿ ಇದೆ, 3 days ವೆಡ್ಡಿಂಗ್ದು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಡ್ಯೂಟಿಗೆ. ಇವಾಗ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಬೆಳಗ್ಗೆಯಿಂದ ಸರಿಯಾಗಿ ಏನು ವಿಡಿಯೋ ರೆಕಾರ್ಡ್ ಮಾಡಿಲ್ಲ. ಸೊ ಅದಕ್ಕೆ ಅದು ಯಾವುದು ಹಾಕಿಲ್ಲ. ಸೊ ಇನ್ಮೇಲೆ ಹಾಕ್ತೀನಿ. ಫೈನಲಿ ಏರ್ಪೋರ್ಟ್ ತಲುಪ್ತೆ. ನಾನಿವಾಗ ಹೋಗ್ಬೇಕಾಗಿರೋದು T1 P4 ಪಾರ್ಕಿಂಗ್ಗೆ. ಯಾಕೆ ಅಂದರೆ ಹಳೆ ಪಿಕಪ್ ಪಾಯಿಂಟ್ಗಳೆಲ್ಲ ಚೇಂಜ್ ಆಗಿದೆ. ಈಗೆಲ್ಲ ಸಪ್ರೇಟ್ ಚೇಂಜ್ ಮಾಡಿದಾರಲ್ಲ, ಎಷ್ಟೋ ಜನ ಡ್ರೈವರ್ಗಳು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಈಗಲೇ ತೋರಿಸ್ತಾ ಇದ್ದೀನಿ. ಗೊತ್ತಿಲ್ಲದೆ ಇರೋರು ನೋಡ್ಕೊಂಬಿಡಿ. ಎಡಗಡೆ ಕಾಣಿಸ್ತಾ ಇರೋದು ಹಳೆ ಪಿಕಪ್ ಪಾಯಿಂಟ್ಗೆ ಹೋಗ್ತಾ ಇದ್ದಿದ್ದು ರೋಡು. ಸೊ ಹಾಗೆ ಫ್ಲೈಓವರ್ ಮೇಲೆ ಹತ್ತಿದ್ರೆ ಓಲಾ ಒಬ್ಬರು ಪಿಕಪ್ ಮಾಡೋಕೆ ಹೋಗ್ತೀವಲ್ಲ, ಸೇಮ್ ಅಲ್ಲಿ ಇಲ್ಲಿ ಎಡಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಹಳೆ ಪಿಕಪ್ ಪಾಯಿಂಟು. ಈಗ ಅದು ಹಳೆ ಪಿಕಪ್ ಪಾಯಿಂಟು ಬರೀ ವೈಟ್ ಬೋರ್ಡ್ನವ್ರು ಮಾತ್ರ ಮಾಡಿದ್ದಾರೆ. ಕಮರ್ಷಿಯಲ್ ವೆಹಿಕಲ್ಗೆ P4ಗೆ ಹೋಗಬೇಕು. ಸ್ಟ್ರೈಟ್ ಬಂದು ಡೆಡ್ ಎಂಡ್ ಬಂದರೆ ಅಲ್ಲೇ P4 ಪಾರ್ಕಿಂಗ್ ಅಂತ ಹಾಕಿರ್ತಾರೆ. ಇಲ್ಲಿ ಬಂದು ರೈಟ್ ತೊಗೋಬೇಕು. ಹಾಗೆ ರೈಟ್ ತೊಗೊಂಡು ಮುಂದೆ ಬಂದರೆ ತಾಜ್ ಹೋಟ್ಲು ಎಂಟ್ರೆನ್ಸ್ ಸಿಗುತ್ತೆ. ಆ ಎಂಟ್ರೆನ್ಸಲ್ಲಿ ಮಾಮೂಲಿ ರೈಟ್ ತೊಗೊಳ್ಳಿ. ರೈಟ್ ತೊಗೊಂಡು ಸ್ಟ್ರೈಟ್ ಒಂದೇ ರೋಡು. ರೈಟ್ ತೊಗೊಂಡು ಸ್ಟ್ರೈಟ್ ಬಂದರೆ ಮಾಮೂಲಿ ಮತ್ತೆ ಸರ್ಕಲ್ ಸಿಗುತ್ತೆ. ಆ ಸರ್ಕಲಲ್ಲಿ ಲೆಫ್ಟ್ ತೊಗೊಳ್ಳಿ. ಲೆಫ್ಟ್ ತೊಗೊಂಡು ರೈಟ್ ಸೈಡ್ಗೆ ನೋಡಿ, ರೈಟ್ ಸೈಡಲ್ಲೇ ಎಂಟ್ರೆನ್ಸ್ ಗೇಟ್ ಇದೆ. ಅಲ್ಲಿ ಗಾಡಿಗಳೆಲ್ಲ ನಿಂತಿದೆಯಲ್ಲ, ಸೊ ಅದೇ P4 ಎಂಟ್ರೆನ್ಸು. ಎಂಟ್ರಿ ಗೇಟಲ್ಲಿ ನಿಮಗೆ ಫಾಸ್ಟ್ಯಾಗ್ ಇದ್ದರೆ ಫಾಸ್ಟ್ಯಾಗಲ್ಲಿ ಕಟ್ಟಾಗುತ್ತೆ. ಕೆಲವೊಬ್ರು ಫಾಸ್ಟ್ಯಾಗ್ ಅಕಸ್ಮಾತ್ ಸ್ಕ್ಯಾನಿಂಗ್ ಬೇಡ, ನನಗೆ ಮಾಮೂಲಿ ಕ್ಯಾಶ್ ಕೊಡ್ತೀನಿ ಅಂದರೆ ಅಲ್ಲಿ ಟಿಕೆಟ್ ಕೊಡ್ತಾರೆ. ಎಂಟ್ರೆನ್ಸಲ್ಲಿ ಟಿಕೆಟ್ ಇಸ್ಕೊಬೇಕು. ಎಂಟ್ರಿ ಆದಮೇಲೆ ನೀವು 15 ನಿಮಿಷದಲ್ಲ ಒಳಗಡೆ ಹೊರಗೆ ಬರಬೇಕು. ಇಲ್ಲ ಅಂದರೆ ₹100 ಕಟ್ಟಾಗುತ್ತೆ. ಮಿನಿಮಮ್ ಚಾರ್ಜ್ 45 ಮಿನಿಟ್ಸ್ಗೆ. ಬಂದು ಇಲ್ಲಿ ಪಾರ್ಕಿಂಗ್ ಹಾಕಿ ಮಾಮೂಲಿ ಲೇಟಾಗಿ ಕಸ್ಟಮರ್ ಬರ್ತಾರೆ ಅಂದರೆ ವೆಯ್ಟ್ ಮಾಡ್ಬೋದು. ಅಕಸ್ಮಾತ್ ಇಲ್ಲ ಮಾಮೂಲಿ ಕಸ್ಟಮರ್ ರೆಡಿ ಇದ್ದಾರೆ ನಮ್ಮವ್ರದ್ದು, ಆಲ್ರೆಡಿ ಅಲ್ಲಿಗೆ ಬಂದಿದ್ದಾರೆ ಅಂದರೆ ಡೈರೆಕ್ಟ್ ನೀವು ಹೋಗಿ ಪಿಕ್ ಮಾಡ್ಕೊಬೋದು. ನೀವು ಯಾರಾದರೂ ಗಾಡಿ ಬುಕ್ ಮಾಡ್ಕೊಳ್ರಪ್ಪ, ನಿಮಗೂ ಒಂದೊಂದು ವಾಟ್ರು ಕೊಡ್ತೀನಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನಾನೇನಪ್ಪ ಜನಗಳು ಹಿಂಗೆ ತುಂಬ್ಕೊಂಡವ್ರಲ್ಲ ಅನ್ಕೊಂಡ್ರೆ ರ್ಯಾಪಿಡೋ ಡ್ಯೂಟಿ ಕಾಯ್ತವ್ರೆ ಗುರು. ಕರ್ರೋ ಅಂತ ಬಿಡ್ಕತಾವೆ. T1 ಫ್ಲೈಟಿಂದ ಇಳಿದು ಅಲ್ಲಿಂದ ಈ ಥರ ಬಸ್ ಹತ್ಕೊಂಡು ಶಟಲ್ ಗಾಡಿ ಅಂತಾರೆ ಇದನ್ನು. ಈ ಗಾಡಿಯಲ್ಲಿ ಬಂದು ಇಲ್ಲಿ ಇಳ್ಕೊತಾರೆ ಕಸ್ಟಮರ್ಗಳು. ಸೊ ನಮ್ಮ ಕಸ್ಟಮರ್ ಬಂದರೆ ಈ ಗಾಡೀಲಿ ಬಂದಿರ್ತಾರೆ. ಸೊ ಅಷ್ಟರಲ್ಲಿ ನಾವು ಗಾಡಿ ತಗೊಂಡು ಗಾಡಿ ಒಳಗೆ ಹತ್ತಿ ರೆಡಿ ಆಗಿರ್ತೀವಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಅದೇ ಆ ಗಾಡಿ ಇಲ್ಲಿ ನಿಲ್ಸ್ಬಿಟ್ಟು ಇಲ್ಲಿಂದ 1 ಕಿಲೋಮೀಟರ್ ಆಯ್ತದೆ ನಡ್ಕೊ ಬರೋದಕ್ಕೆ. ಕಸ್ಟಮರ್ಗಳು ಬರಲ್ಲ ಅಣ್ಣ. T2 ಆದ್ರೆ ಪರವಾಗಿಲ್ಲ, T2 ಈಸಿ ಐತೆ. ಹೆವಿ ಹಿಂಸೆ. ಮಳೆಗಾಲದಲ್ಲಂತೂ ಛತ್ರಿ ಮರ್ಕೊಂಡು ಬಂದ್ರೆ ಮುಗಿತದೆ. ಅನ್ಕೊಂಡೆ ಹೋಗ್ತೀನಿ, ಏನು ಆಪ್ಷನ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರಿಗೂ ಗಾಡಿ ನಿಂಗೆ ಹಾಕ್ಬಿಟ್ಟು ಯಾಕೆ ಕೋತ್ ನನ್ನ ಮಕ್ಕಳು ಏನೋ ಗೊತ್ತಿಲ್ವಲ್ಲ. ಅಣ್ಣ ಇವ್ನು ಡ್ರೈವರ್ ಎಲ್ಲ ಹೋಗೋರೆ ತೆಗಿಯೋಕಾಗ್ದಂಗೆ ಗಾಡಿ ನಿಲ್ಸ್ಬಿಟ್ಟು ಹೊಂಟವನೆ. ನಂಬರ್ ಹಾಕಿಲ್ವ ಅದ್ರ ಮೇಲೆ? ಹೆಂಗ್ ಬೇಕು ಹಂಗೆ ಪಾರ್ಕಿಂಗ್ ಮಾಡಿದ್ರೆ ಗಾಡಿಗಳು ತೆಗಿಯೋರು ಹೆಂಗಪ್ಪ ತೆಗಿತಾರೆ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಕಸ್ಟಮರ್ ಬಂದವ್ರೆ ಗುರು, ಪಿಕಪ್ ಮಾಡಕ್ಕೆ ಹೋಗ್ಬೇಕು. ಹೋಯ್ತಾ ಇದ್ದೀನಿ. ಇದೇ ನಂಬರ್ ಅಂತೆ, 397. ಇವರೇ ತಾತಪ್ಪ ಇರಬೇಕು, ಮುಂದೆಗಡೆ ನಿಂತು ಬರ್ತಾರವರು. ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀನಿ. ಕ್ಲಾರ್ಕ್ ಎಕ್ಸಾಟಿಕಾ ಎಂಟ್ರೆನ್ಸ್ ಗೇಟು. ಡ್ರಾಪ್ ಆಯಿತು ಗುರು. ಈ ಲೊಕೇಶನ್ಗೆ ಯಾರಾದರೂ ಬಂದ್ಬಿಟ್ರೆ ಯಾವುದಾದ್ರೂ ಸ್ವಿಟ್ಜರ್ಲ್ಯಾಂಡೋ ಅಥವಾ ಬೇರೆ ದೇಶದಲ್ಲೆಲ್ಲೋ ಇದ್ದೀನಿ ಅಂತ ಅನಿಸುತ್ತೆ ಗುರು. ದೇಶದಿಂದ ಹೊರಗಡೆ ಇದ್ದರೆ ನಾನು ಮೊದಲು ಭಾರತೀಯ. ದೇಶದ ಪ್ರಶ್ನೆ ಬಂದರೆ ನಾನು ಮೊದಲು ಭಾರತೀಯ. ನಮ್ಮ ಹುಡುಗಿನ ಇಲ್ಲೇ ಪಾರ್ಕಿಂಗ್ ಹಾಕಿದ್ದೀನಿ.
ಇಂಥ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ರೆಸಾರ್ಟ್ಗಳಲ್ಲಿ ಮದುವೆ ಮಾಡ್ಕೋಬೇಕು ಅಂದರೆ ನಾವು ಕೋಟ್ಯಾಧೀಶ್ವರ ಆಗಬೇಕು ಅಂದರೆ ಏನು ಮಾಡ್ಬೇಕು ಹೇಳಿ ಫಸ್ಟು? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನೋಡ್ರಪ್ಪ, ನಮ್ಮ ರೋಡಲ್ಲಿ ಯಾರಾದರೂ ಈ ಥರ ಪಾರ್ಕಿಂಗ್ ಕೊಟ್ಟಿದ್ದಾರೆ ಗೌರ್ಮೆಂಟ್ನವರು, ಪ್ರೈವೇಟ್ ಪ್ರಾಪರ್ಟಿಗಳಿಗೆ ಮಾತ್ರ ಇವೆಲ್ಲ. ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು, ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನ. ನನಗೆ ಇದನ್ನೆಲ್ಲ ನೋಡಿದ್ಮೇಲೆ ಅನಿಸಿದ್ದು, ನಮ್ಮ ದೇಶ ಬದಲಾಗಬೇಕು ಅಂದರೆ ತುಂಬ ಈಸಿ, ಅದನ್ನು ನಾವು ಬದಲಾಗಬೇಕು ಅಷ್ಟೇ. ಬೇರೆಯವ್ರು ಬದಲಾಗಲಿಲ್ಲ ಅಂತ ನಾವು ಅಂದ್ಕೊಂಡ್ರೆ ಎಲ್ಲರೂ ಅದೇ ರೀತಿನೇ ಅನ್ಕೋತಾ ಇರ್ತಾರೆ. ಫಸ್ಟು ನಾನು ಚೇಂಜ್ ಆಗಬೇಕು ಅಂದ್ಬಿಟ್ಟು ನೀವು ಚೇಂಜ್ ಆಗಿರಿ, ಆಮೇಲೆ ಬೇರೆಯವ್ರು ಚೇಂಜ್ ಆಯ್ತಾರೆ. ಸೊ ಇಷ್ಟೇ ನೋಡಿ, ಒಂದು ಹಳ್ಳಿಗೆ ಇದೊಂಥರ ಪ್ಲೇ ಗ್ರೌಂಡು. ಮನೇಲಿ ಊರಲ್ಲಿ ಏನಾದರೂ ಫಂಕ್ಷನ್ ಮಾಡಬೇಕು ಅಂದರೆ ಒಂದು ಊರಲ್ಲಿ ಈ ಥರ ಇರುತ್ತೆ. ರೋಡ್ಗಳು ನೀಟಾಗಿರುತ್ತೆ, ಗಾಡಿಗಳ ಪಾರ್ಕಿಂಗ್ಗಳು ಚೆನ್ನಾಗಿರುತ್ತೆ. ಪ್ರತಿಯೊಂದನ್ನು ನಾವೇ ಚೇಂಜ್ ಮಾಡಬೇಕೇ ಹೊರತು ಯಾರೂ ಚೇಂಜ್ ಮಾಡಲ್ಲ ಗುರು. ಯಾವ್ದು ಗುರು ಇದು ಸ್ಟೈಲು? ರಾಜಸ್ಥಾನಿ ಸ್ಟೈಲು. ಕುದುರೆ ಮೇಲೆ ಗಂಡನ ಕರ್ಕೊಂಡು ಹೋಯ್ತವ್ರು ನೋಡಪ್ಪ. ಕುದುರೆ ಓಡಿ ಬಂದಿತ್ತ. ಅದಕ್ಕೆ ಬುಕ್ಸು ಹೇಳಿ ಹೋಗೋ ಕಾರಣ ರವಿ ಬೆಳಗೆರೆಯವ್ರದ್ದು. ಆಲ್ರೆಡಿ ಒಂದ್ಸಲಿ ಓದಿದ್ದೀನಿ, ಮತ್ತು 187 ಪೇಜಲ್ಲಿದ್ದೀನಿ. ಸೊ ಇದನ್ನು ಕಂಪ್ಲೀಟ್ ಮಾಡಬೇಕು ಇವತ್ತು. ಕಂಪ್ಲೀಟ್ ಮಾಡಿಬಿಟ್ಟು ಏನ್ ತರಿಸ್ಲಿ? ಕಾಫಿ, ಟೀ? ನಮ್ಮನ್ನ ಯಾರು ಊಟಕ್ಕೆ ಕರೆಯಲ್ಲ, ಅದಕ್ಕೆ ನಾವೇ ಊಟ ಮಾಡಬೇಕು ಅಂತ ಒಳಗೆ ಹತ್ತಾ ಇದ್ದೀವಿ ನೋಡ್ರಪ್ಪ. ಧೈರ್ಯ ಅನ್ನೋದು ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್. ಗುರು ಎಂತೆಂಥ ಹಣ್ಣೋ ಮಡ್ಗವ್ರೆ ಗುರು, ನನಗೆ ಇವು ಹೆಸ್ರುಗಳು ಗೊತ್ತಿಲ್ಲ, ನೋಡೇ ಇಲ್ಲ. ಅದೃಷ್ಟ ಮಾಡಿರಬೇಕು. ಎಷ್ಟು ಕೋಟಿ ಖರ್ಚು ಮಾಡಿರ್ಬೇಡ ಹೇಳ್ರಿ ಬರೀ ಊಟಕ್ಕೇನೆ. ನೋಡೋದಕ್ಕೆ 2 ಕಣ್ಣಲ್ಲೇ ನೋಡೋಕ್ಕಾಯ್ತಾ ಇಲ್ಲ, ಇನ್ನು ಹೊಟ್ಟೆ ತುಂಬಬೇಕು ಅಂದರೆ ಹೆಂಗಪ್ಪ ಇದೆ? ಪಿಜ್ಜಾ, ಬರ್ಗರು, ಏನೇನೋ ಮಡ್ಗವ್ರೆ. ನನಗೆ ಇವು ಏನು ಹೆಸರು ಅಂತಲೂ ಗೊತ್ತಿಲ್ಲ. ಆ ಹೆಸರು ಬರ್ದವ್ರೆ, ಅದನ್ನ ಓದೋದಕ್ಕೂ ಗೊತ್ತಾಯಿಲ್ಲ ನಮ್ಗೆ. ಸೂಪರ್ ಆಗಿದೆ. ಟುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಇವತ್ತಿಗೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋವೊಂದಿಗೆ ನಾಳೆ ಸಿಗ್ತೀನಿ. ಅದುವರೆಗೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ರೆಫರ್ ಮಾಡಿ. ಯಾರಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ.